ಭೀಷ್ಮ ಪಿತಾಮಹದ ಮರಣ ಬಾಣದ ಮಂಚದ ಮೇಲೆ ಯಾಕತ್ತ ಈ ಪ್ರಶ್ನೆ ಅವ್ರಿಗೂ ಹುಟ್ಟಿತ್ತು. ಆ ದಿನ ಅವ್ರ ಬಾಣದ ಮಂಚದ ಮೇಲೆ ಮಕ್ಕೊಂಡಾಗ ಯುದ್ಧದಾಗ ಪಾಲ್ಗೊಂಡಿದ್ದ ಎಲ್ಲರೂ ಅವ್ರ ಕಾಲ್ ಮುಗಿದ್ ಹೋಗಾತಿದ್ರ. ಕೊನೆಗ ಶ್ರೀಕೃಷ್ಣ ಅವ್ರ ಬಳಿ ಬಂದಾಗ ಭೀಷ್ಮ ಪಿತಾಮಹ ಈ ಪ್ರಶ್ನೆ ಶ್ರೀಕೃಷ್ಣ ಕೇಳ್ತಾರ. ಶ್ರೀಕೃಷ್ಣ ಹೇಳ್ತಾರ, ನೀವು ಹೋದ ಜನ್ಮದಾಗ ಏನಾರು ಪಾಪ ಮಾಡಿದ್ರಿ ನಂಗೆ ಹೋದ್ 100 ಜನ್ಮದ ಮಾತು ಎಲ್ಲಾ ನೆನಪಿದಾವ, ಆದ್ರ ನಾ ಎಲ್ಲೂ ಇಂಥ ಪಾಪ ಮಾಡಿದ್ದಿಲ್ಲ ಅಂತ ಹೇಳಿ. ಆದ್ರೆ ಶ್ರೀಕೃಷ್ಣ ನಕ್ ಹೇಳ್ತಾರ ಅವ್ರು, ನೀವು ಒಂದ್ ಪಾಪ ಮಾಡಿದ್ರಿ ಅದ್ರ 101ನೇ ಜನ್ಮದಿಂದ. ಶ್ರೀಕೃಷ್ಣ ಹೇಳ್ತಾರ, ಭೀಷ್ಮ ಪಿತಾಮಹ ಒಂದ್ ರಾಜ್ಯದ ರಾಜ್ಕುಮಾರ್ ಇದ್ರಂತ. ಅವ್ರು ಒಂದಿನ ಸವಾರಿ ಹೋಗೋ ಮುಂದೆ ಒಂದ್ ಹಲ್ಲಿ ಅವ್ರ ಕುದುರೆ ಮೇಲೆ ಬಿದ್ದು ಬಿಡ್ತಾನೆ. ಅದ್ರಲಿಂತ್ರ ಹೆದ್ರಿ ಆ ಕುದುರೆ ಭೀಷ್ಮ ಪಿತಾಮಹ ಬಿಡಿಸ್ಬಿಡ್ತ. ಭೀಷ್ಮ ಪಿತಾಮಹ ಆಮೇಲೆ ಆ ಹಲ್ಲಿಗೆ ಹಿಡ್ಕೊಂಡ ಒಂದ್ ಕಡೆ ಎಸದ್ ಬಿಟ್ಟ. ಶ್ರೀಕೃಷ್ಣ ಹೇಳ್ತಾರ, ಎಸ್ದಾಗ ಆ ಹಲ್ಲಿ ಒಂದ್ ಮುಳ್ಳಿನ ಕಂಟಿ ಮೇಲೆ ಬಿದ್ದು ಬಿಡ್ತಾನೆ. ಆ ಹಲ್ಲಿ ಆ ಮುಳ್ಳಿನ ಕಂಟಿ ಮೇಲೆ ಬಿದ್ದ ನರಳಿ ಸಾಯೋ ಮುಂದೆ ಅವ್ರಿಗೆ ಈ ಶಾಪ ಕೊಟ್ರ. ಈ ಶಿಕ್ಷೆ ನಂಗೆ 100 ಜನ್ಮ ಆದ್ಮೇಲೆ ಯಾಕೆ